ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಕಾಲೇಜಿಂದ ಬಂದ ಮೇಲೆ ನಾನು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತಿದ್ದೀನಿ. ಮಕ್ಕಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ. ನಾನು ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಇಷ್ಟಪಟ್ಟು ತಿಂತಾರೆ, ಚಿಕನ್ ಅಲ್ವಾ ಅಂತ ಹೇಳಿ. ಮತ್ತು ಇನ್ನು ಕೆಲವರು ಡ್ರೆಸ್ ಲಿಂಕ್ ಬಗ್ಗೆ ಕೇಳ್ತೀರಾ, ಅಂದರೆ ಆನ್ಲೈನ್ ಲಿಂಕ್ ಕೇಳ್ತೀರಾ. ನಾನು ಮ್ಯಾಕ್ಸಿಮಮ್ ಡ್ರೆಸ್ಸಸ್ನ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ಇವತ್ತು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಇಷ್ಟು ದಿನ ವೆಜ್ ಮಾಡಿದ್ದೀನಿ ಮತ್ತು ಜ್ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಚಿಕನ್ ಕಟ್ಲೆಟ್ ಮಾಡೋಣ, ಎಲ್ಲ ನಾನ್ ವೆಜ್ ಮಾಡಿ ಅಂತ ಹೇಳಿದ್ವಿ. ಸೊ ಫಸ್ಟ್ ಈಸಿ ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಿಕನ್ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ, ಸ್ನ್ಯಾಕ್ಸ್ ಬೇಕು ಅಂದಾಗೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಚಿಕನ್ ಇರಬೇಕು. ಚಿಕನ್ ಇದ್ದಾಗ ಚಿಕನ್ ಕಟ್ಲೆಟ್ ಮಾಡೋದು ಬೇಗ ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ, ಚಿಕನ್ ಬೇಕು, ಬಟ್ ಇದರಲ್ಲಿ ಮೂಳೆ ಎಲ್ಲ ಇರಬಾರ್ದು. ಸೊ ಮಿದ ಅಂಥದ್ದು ಬೇಕು ಚಿಕನ್. ನೆಕ್ಸ್ಟ್ ಬೇಯಿಸಿರೋ ಆಲೂಗೆಡ್ಡೆ ಒಂದು ಅರ್ಧ, ಅದೇ ನಿಮ್ಮದು ಚಿಕನ್ನಿಗೆ ಎಷ್ಟು ಕ್ವಾಂಟಿಟಿ ಇರುತ್ತೆ ಅದಕ್ಕೆ ತಕ್ಕಂತೆ ಆಲೂಗೆಡ್ಡೆ ಬೇಕು. ನೆಕ್ಸ್ಟ್ ಇದು ಕಾರ್ನ್ಫ್ಲೋರ್ ಎಷ್ಟು ಬೇಕಷ್ಟು. ನೆಕ್ಸ್ಟ್ ಒಂದು ಅರ್ಧ ಆನಿಯನ್. ಚಿಕನ್ ಏನಾದರೂ ಜಾಸ್ತಿ ನಾವು ಕಟ್ಲೆಟ್ ಮಾಡ್ತೀವಿ ಅಂದರೆ ಒಂದು ಆನಿಯನ್ ಹಾಕ್ಕೋಬೋದು, ಇಲ್ಲಾಂದರೆ ನಾನಿವಾಗ ಸ್ವಲ್ಪ ಮಾಡ್ತಿರೋದ್ರಿಂದ ಹಾಫ್ ಆನಿಯನ್ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ, ಮತ್ತು ಶುಂಠಿನ ಸ್ವಲ್ಪ ತುರಿದಿರೋದು ಶುಂಠಿನ ತುರಿದಿರೋ ಶುಂಠಿ ಸ್ವಲ್ಪ ಬೇಕು, ಒಂದು ಸ್ವಲ್ಪ ಫ್ಲೇವರ್ಗೆ ಅಷ್ಟೇ, ಮತ್ತು ಒಂದು ಸ್ವಲ್ಪ ಡೈಜೆಷನ್ಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಕ್ಕೊತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಎಗ್, ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಎಗ್. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಸ್ವಲ್ಪ ಬೇಕು, ಸಾಲ್ಟ್. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಚಿಕನ್ ಕಟ್ಲೆಟ್ ಮಾಡೋಕ್ಕೆ. ಆದರೆ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಬೇಕು, ಎಲ್ಲ ಒಂಥರ ಪೇಸ್ಟ್ ಕಟ್ಲೆಟ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಮೆತ್ತಗೆ ಬರೋ ಥರ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಜಾರಿಗೆ ಇವಾಗ ಚಿಕನ್ದು ಮಿದ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಾಯ್ಲ್ ಮಾಡಿರೋ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ, ಮತ್ತು ಒಂದು 3 ಸ್ಪೂನಷ್ಟು, ಇವಾಗ ನನಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇರೋದು. ಬೇಕಂದರೆ ಬೆಳ್ಳುಳ್ಳಿನೂ ಹಾಕ್ಬೋದು, ಇವಾಗ ನಾನು ಬರೀ ಶುಂಠಿ ಮಾತ್ರ ಹಾಕ್ತಾ ಇದ್ದೀನಿ. ಪೆಪ್ಪರ್ ಹಾಕ್ತಾ ಇದ್ದೀನಿ. ಖಾರ ಡಿಪೆಂಡ್ಸ್, ಮನೇಲಿ ಹೇಗೆ ಇರುತ್ತೆ ಖಾರ ಅವರೆಲ್ಲ ತಿನ್ನೋದು ಹಾಗೆ. ನಮ್ಮನೇಲಿ ಸ್ವಲ್ಪ ಖಾರ ಕಡಿಮೆನೆ. ಸಾಲ್ಟ್ ಬೇಕಿದ್ರೆ ಆಮೇಲೆ ಗ್ರೈಂಡ್ ಮಾಡಿ ಆದ್ಮೇಲೆ ಹಾಕ್ಬೋದು, ಇವಾಗಲೂ ಹಾಕ್ಬೋದು. ಇವಾಗ ಹಾಕಿದರೆ ಚೆನ್ನಾಗಿ ಹಿಡಿಯುತ್ತೆ ಮಾಂಸಕ್ಕೆಲ್ಲ. ಮೊಟ್ಟೆ ಇದಕ್ಕೇನೆ ಇದನ್ನೆಲ್ಲ ನಾನು ಇವಾಗ ಗ್ರೈಂಡ್ ಮಾಡಬೇಕು ಸಣ್ಣದಾಗಿ. ಕಟ್ಲೆಟ್ಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ ಆ ರೀತಿಯಲ್ಲಿ ಗ್ರೈಂಡ್ ಮಾಡಬೇಕಿದ್ದಾರೆ. ಬ್ಲೆಂಡ್ ಆಗಿದೆ. ಇವಾಗ ಇದಕ್ಕೆ ಹಾಕೊಳ್ಳೋಣ. ಜಾರಿಂದ ಡಂಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಾರ್ನಿಷಿಗೆ ಅಂತ ಹೇಳಿ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕು ಕಟ್ಲೆಟ್, ಅದು ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಆದಮೇಲೆ ಇವಾಗ ನೆಕ್ಸ್ಟ್ ಒಂದು ಪ್ಯಾನಿಗೆ, ತುಂಬ ಡೀಪ್ ಫ್ರೈ ಅಲ್ಲ ಇದು, ಶಾಲೋ ಫ್ರೈ ಥರ ಸ್ವಲ್ಪ ಆಯಿಲ್ ಹಾಕೋಬೇಕು. ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ ಥರ. ಸೊ ಆಯಿಲ್ ಹಾಕ್ಕೊಂಡು ನಾವೇನು ಮಾಡ್ಕೊಂಡಿರ್ತೀವಿ ಸ್ಟಫಿಂಗ್ಸ್ನ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಿಧಾನಕ್ಕಿಟ್ಟು ಫ್ರೈ ಮಾಡೋದಷ್ಟೇ. ಬಜ್ಜಿ ಥರ ಮಾಡೋ ಹಾಗಿಲ್ಲ, ಸ್ವಲ್ಪ ಹಾಗೆ ಶಾಲೋ ಫ್ರೈ ಥರ ಮಾಡಬೇಕಷ್ಟೆ. ಮಾಡೋಣ. ನಮ್ಮನೇಲಿ ಮಕ್ಳಿಗೆ ತುಂಬಾ ಇಷ್ಟ. ಮಧ್ಯದಲ್ಲಿ ಒಂದೊಂದು ಕಾರ್ನ್ ಹಾಕ್ಬೋದು, ನಮ್ಮಲ್ಲಿ ಕಾರ್ನ್ ಇಲ್ಲ ಇವಾಗ, ಹಾಗಾಗಿ ನಾನು ಪ್ಲೇನಾಗಿ ಚಿಕನ್ ಏನಿದೆ ಇದನ್ನೇ ಮಾಡ್ತಾ ಇದ್ದೀನಿ. ಇನ್ ಕೇಸ್ ವೆಜ್ ಕಟ್ಲೆಟ್ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವೆಜ್ ಕಟ್ಲೆಟ್ನ ಮಾಡ್ತೀನಿ ನಾನು. ಸೊ ಇವಾಗ ಅದು ಆಯಿಲ್ ಫ್ರೈ ಆಗಿದೆ. ಶೇಪ್ ಬೇಕು ಆ ಶೇಪ್ ಕೊಡ್ಬೋದು, ರೌಂಡ್ ಆದರೂ ಕೊಡ್ಬೋದು. ಬಟ್ ಏನು ಅಂದರೆ ಸ್ವಲ್ಪ ಅದು ಬೇಯೋ ಥರ ಇರಬೇಕು. ಮಿಕ್ಸರ್ ನಿಮಗೆ ಏನಾದರೂ ತುಂಬ ತೆಳುವಾಯಿತು ಅಂದರೆ ಏನು ತಲೆ ಬಿಸಿ ಮಾಡ್ಕೋಬೇಡಿ, ಸ್ವಲ್ಪ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಆಯಿಲಲ್ಲಿ ಕಬಾಬ್ ಥರನೂ ಫ್ರೈ ಮಾಡ್ಕೋಬೋದು, ಏನಾಗೋದಿಲ್ಲ. ಅದು ಕೂಡ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಿಂಗೆ. ಸ್ವಲ್ಪ ಸಣ್ಣ ಉರಿಲೇನೆ, ಸಣ್ಣ ಫ್ಲೇಮಲ್ಲೇ ಬೇಯಿಸಬೇಕು.
ಫ್ರೈ ಆಗಿದೆ. ಆಮೇಲೆ ಸೈಡೆಲ್ಲ ಫ್ರೈ ಮಾಡ್ಕೋಬೇಕು ಹಿಂಗೆ. ಈಗ ಇದು ಹಿಂಗೆ ಈ ಥರ ಫ್ರೈ ಆಗಲಿ. ತಮ್ಮನಿಗೆ ಇಷ್ಟ ನಾ ಕಟ್ಲೆಟ್. ನಾನು ಆ್ಯಕ್ಚುಲಿ ಯಾವಾಗ ಮಾಡಿದರೆ ಇವಳಿಗೆ ಜಾಸ್ತಿ ಬೇಕು. ಇಬ್ಬರು ಜಗಳ ಮಾಡ್ತಾರೆ, ನನಗೆ 4 ಕೊಡು, ನನಗೆ 5 ಕೊಡು ಅಂತೇಳಿ. ಸೊ ಹಂಗಾಗಿ ನೋಡಿ ಕಾಯ್ತಿದ್ದಾರೆ, ಅದು ಯಾವಾಗ ಬೇಯುತ್ತೆ ಅಂತೇಳಿ ಕಾಯ್ತಾ ಇದ್ದಾವೆ. ಸಮ್ಮು ಇಷ್ಟ ನೋಡ್ರೆ ಬೇಗ ರೆಡಿ ಆಗಿಬಿಡುತ್ತೆ. ತುಂಬ ಗಮ್ಮತ್ತಿದೆ ಮಾತ್ರ. ನಂಗೆ ಅವಳಿಗೂ ತುಂಬ ಇಷ್ಟ ಮಾತ್ರ. ನಾನು ಅವಳು ಯಾವಾಗಲೂ ಸೊಕ್ಕಂಡು ತಿಂತೀವಿ. ಸೂಪರ್ ಆಗಿರುತ್ತೆ ಮಾತ್ರ. ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮಾತ್ರ. ತುಂಬ ಸಿಂಪಲ್ ರೆಸಿಪಿ ಆ್ಯಕ್ಚುಲಿ, ಮಾಡಬಹುದು. ಬಿಸಿ ಬಿಸಿ ಚಿಕನ್ ಕಟ್ಲೆಟ್ ಟೇಸ್ಟ್ ಮಾಡೋ ಸಮಯ ಬಂತಿವಾಗ. ಚಿಕನ್ ಕಟ್ಲೆಟ್ ರೆಡಿಯಾಗಿದೆ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಕಡೆ ಎಷ್ಟು ನೀಟಾಗಿ ಫ್ರೈ ಆಗಿದೆ, ಎಲ್ಲ ಸೈಡು ನೀಟಾಗಿ ಫ್ರೈ ಆಗಿದೆ. ತುಂಬ ಸ್ಪಾನ್ಸ್ ಆಗಿ ಬಂದಿದೆ, ನೀಟಾಗಿ ಸಾಫ್ಟಾಗಿ. ಇದನ್ನು ಕಾಫಿ ಜೊತೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನಾವು ಯಾವಾಗಲೂ ದಪ್ಪ ಮಾಡ್ಕೊಳ್ಳೋದ್ಕಿಂತ ತೆಳ್ಳಗೆ ಮಾಡ್ಕೊಬೇಕು. ಸೊ ಅವಾಗ ಚೆನ್ನಾಗಿ ಬೇಯುತ್ತೆ. ತುಂಬಾ ಚೆನ್ನಾಗಿದೆ ರಸಮ್ಮ. ಸಕ್ಕತ್ತಾಗಿದೆಯಾ? ಚೆನ್ನಾಗಿದೆಯಾ? ಸೂಪರ್. ಕಾಫಿ ಜೊತೆ ತಿಂದೆ ಅಂತೂ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ ಮಾತ್ರ. ಅದ್ರ ಜೊತೆ ಹಾಲು ಕುಟ್ಕೊಂಡು ಕುಡಿದ್ರೆ ಮಜಾನೇ ಬೇರೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮಮ್ಮಗೆ ಸಪೋರ್ಟ್ ಮಾಡಿ. ಸಿಗುವ ಎಂದು ಈ ಭಾಗವನ್ನು ಮುಗಿಸುವಣ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಕ್ಳದ್ದು ಡೈಲಿ ರೊಟೀನ್ ಅಂತ ಕೇಳಿದ್ರಿ ಕೆಲವರು. ಸೊ ಹಾಗಾಗಿ ನನ್ನ ಮಕ್ಳದ್ದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಹತ್ರ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ರೊಟೀನ್ ಅಂದರೆ ಏನಿಲ್ಲ, ಬೆಳಗ್ಗೆ ಎದ್ದೇಳ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ, ಸ್ವಲ್ಪ ಆಟ ಆಡ್ತಾರೆ, ಮಲಗ್ತಾರೆ, ಮತ್ತು ಈಗೇನು ಓದ್ತಾರೆ, ಮಲಗ್ತಾರೆ. ಇದೇ ರೊಟೀನ್. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಪ್ರಾಕ್ಟಿಕಲಿ ಹೇಗೆ ಅಂತ ಹೇಳಿ. ಮಕ್ಕಳು ಹಿಂದಿನ ದಿನವೇ ಹೇಳಿರ್ತಾರೆ ನಾಳೆ ಏನು ತಿಂಡಿ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಇಡ್ಲಿ ಅಂತ ಹೇಳಿದರು, ಹಂಗಾಗಿ ಇಡ್ಲಿ ಮಾಡ್ತಾಯಿದ್ದೆ. ನಾನು ಇಡ್ಲಿ ಮಾಡುವಾಗ ಯೂಶ್ವಲಿ ಸ್ವಲ್ಪ ಕ್ಯಾರೆಟು, ಸಾಂಬಾರು ಸೊಪ್ಪು, ಸಾಸಿವೆ, ಏನಾದರೂ ಮೂಲಂಗಿ ಇದ್ದರೆ ಹಾಕಿಬಿಟ್ಟು ಅದ್ರ ಮೇಲೆ ಹಿಟ್ಟನ್ನು ಹಾಕ್ತೀನಿ. ಅಂದರೆ ಮಕ್ಕಳಿಗೂ ಸ್ವಲ್ಪ ಹೆಲ್ದಿ ಅನಿಸುತ್ತೆ ಅಂತ ಹೇಳಿ. ಮತ್ತು ಅದಕ್ಕೆ ಬೇಳೆ ಸಾಂಬಾರು ಮಾಡಿದ್ದೆ. ಮಕ್ಕಳು ಒಂದು 6:30 ಹಿಂಗೆ ಎದ್ದೇಳ್ತಾರೆ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದೊಂದು ಲೋಟ ಹಾಲು ಕೊಡ್ತೀನಿ. ಹಾಲು ಕೊಟ್ಟ ಮೇಲೆ ಒಂದು ಹಾಫ್ ಆನ್ ಅವರ್ ಓದ್ಕೊತಾರೆ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅವಲಕ್ಕಿ ಹಾಕಿದೆ. ಯೂಶ್ವಲಿ ಎಲ್ಲರ ಮನೇಲೂ ಇಡ್ಲಿನೂ ತುಂಬಾ ಸಾಫ್ಟಾಗಿರುತ್ತೆ ಅನ್ಕೊತೀನಿ. ನಾನು ಬಾಕ್ಸಿಗೆ ಪ್ಯಾಕ್ ಎಲ್ಲ ಮಾಡೋದ್ರೊಳಗಡೆ ಅತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಕಳಿಸ್ತಾರೆ. ಬೆಳಗ್ಗೆ ಹೊತ್ತಂತೂ ಎಲ್ಲ ಹರ್ರ ಬೆರಿಲೆ ಓಡಬೇಕಾಗುತ್ತೆ, ರೆಡಿ ಆಗಬೇಕಾಗುತ್ತೆ. ಯಾಕಂದರೆ ನಮಗೆ ಮಕ್ಕಳದ್ದು ವ್ಯಾನ್ ಆಲ್ಮೋಸ್ಟ್ 8 o'clock ಮನೆ ಹತ್ರ ಬಂದುಬಿಡುತ್ತೆ. ಮಕ್ಕಳು ಸ್ನಾನ ಎಲ್ಲ ಆದಮೇಲೆ ಅವ್ರವರು ಕೋಂಬ್ ಮಾಡ್ಕೊತಾರೆ, ಕ್ರೀಮ್ ಹಾಕ್ಕೊತಾರೆ, ಎಲ್ಲ ಮಾಡ್ಕೊಂಡು ಅವ್ರವ್ರ ಪಾಡಿಗೆಲ್ಲ ರೆಡಿ ಆಗ್ತಾ ಇರ್ತಾರೆ. ಇವ್ಳಿಗೆ ಏನಾದರೂ ಜುಟ್ಟು ಹಾಕೊಳ್ಳೋದಿದ್ರೆ ಅವ್ರ ಅಜ್ಜಿ ಕೈಲಿ ಜುಟ್ಟು ಹಾಕಿಸ್ಕೊತಾಳೆ. ಕಬಡ್ಡಿ 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 ನನ್ನ ಮಗಳಿಗಂತೂ ಜಗಳ ಮಾಡ್ದಲ್ಲೇ ದಿನ ಮುಂದೆ ಹೋಗೋದೇ ಇಲ್ಲ. ಸೊ ಯಾವಾಗಲೂ ಜಗಳ ಮಾಡ್ಕೊಂಡು ಅಳ್ಕೊಂಡೆ ಅವಳು ಸ್ಕೂಲಿಗೆ ರೆಡಿ ಆಗೋದು. ಒಂದೊಂದ್ಸಲ ಮಕ್ಕಳು ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾಗಿ ವ್ಯಾನಿಗೆ ಕಾಯ್ತಾರೆ. ಒಂದೊಂದ್ಸಲ ವ್ಯಾನ್ ಬಂದರೂ ನಮಗೆ ಕಳ್ಸೋಕ್ಕಾಗಲ್ಲ. ಯಾಕಂದರೆ ಒಂದೊಂದ್ಸಲ ಡಿಪೆಂಡ್ಸ್ ಆಗುತ್ತೆ, ತಿಂಡಿ ಮೇಲೆ ಮ್ಯಾಟ್ರ್ ಆಗುತ್ತೆ ಅಥವಾ ಮಕ್ಕಳು ಸ್ನಾನಕ್ಕೆ ಹೋಗೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಒಂದೇನು ಖುಷಿ ಅಂತಂದರೆ ನನ್ನ ಮಕ್ಕಳು ಇಬ್ಬರು ಚಿಕ್ಕದ್ರಿಂದಲೂ ಸಮೇತ ಸ್ಕೂಲ್ಗೆ ಹೋಗೋದು ಅಂದರೆ ಒಂದಿನನೂ ಅಳ್ಕೊಂಡಾಗಲಿ ನಾನು ಹೋಗಲ್ಲ ಅನ್ನೋದಾಗಲಿ ಇಲ್ಲವೇ ಇಲ್ಲ. ಇದಕ್ಕೆ ಕಾರಣ ಸ್ಕೂಲು ಆಗಿರುತ್ತೆ. ಯಾಕಂದರೆ ಸ್ಕೂಲಲ್ಲಿ ವಾತಾವರಣನೂ ಚೆನ್ನಾಗಿದ್ದರೆ ಮಕ್ಕಳು ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು. ಹಾಗಾಗಿ ಖುಷಿಯಿಂದ ಹೋಗ್ತಾರೆ ಮಕ್ಕಳು. ಸ್ಕೂಲಿಂದ ಬರುವಾಗಲೇ ಹೊಟ್ಟೆ ಹಸು ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಆಯಿತು ಬಾ ಮಗಳೆಲ್ಲ ರೆಡಿ ಮಾಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡ್ದಲ್ಲೇ ಕಳಿಸ್ಲಾ? ಏನು ಬೇಕು? ರೆಡಿ ಮಾಡಿದ್ದೀನಿ ಬಾ ಮಗಳೇ. ಸಮೃದ್ಧಿ ಪ್ಲೀಸ್ ಮಗಳೇ. ಸ್ಕೂಲಿಂದ ಮಕ್ಕಳು ಬಂದಮೇಲೆ ನಾನು ಆ್ಯಕ್ಚುಲಿ ದಿನ ಒಂದೊಂದು ಮಧ್ಯಾಹ್ನದ ಹೊತ್ತು ಮೊಟ್ಟೆ ಹಾಕ್ತೀನಿ ಮಕ್ಕಳಿಗೆ ಅಂತ ಹೇಳಿ. ಯಾಕಂದರೆ ಬೆಳಗ್ಗೆನೂ ಸರಿಯಾಗಿ ತಿಂಡಿ ತಿನ್ಕೊಂಡು ಹೋಗಿರಲ್ಲ, ಇನ್ನು ರಾತ್ರಿ ಮೊಟ್ಟೆ ತಿಂದರೆ ಡೈಜೆಷನ್ ಆಗೋಲ್ಲ. ಸೊ ಹಾಗಾಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಒಂದೊಂದು ದಿನ ಬಾಯ್ಲ್ ಮಾಡ್ತೀನಿ, ಒಂದೊಂದು ದಿನ ಈ ಥರ ಫ್ರೈ ಮಾಡ್ತೀನಿ. ಸೊ ಮಕ್ಕಳಿಗೆ ದಿನ ಒಂದೊಂದು, ಕೆಲವರು ಕೇಳಿದ್ರಿ ಮಕ್ಕಳಿಗೆ ಏನು ಫುಡ್ಡು ಅಂತೇಳಿ. ಸೊ ಹಾಗಾಗಿ ಸ್ಕೂಲಿಂದ ಬಂದಮೇಲೆ ಏನು ಊಟ ಇರುತ್ತೆ ಊಟ ಜೊತೆಗೆ ಒಂದು ಎಗ್ ಹಾಕ್ಕೊಡ್ತೀನಿ, ಇಬ್ಬರಿಗೂ ಒಂದೊಂದು ಎಗ್ ಹಾಕ್ಕೊಡ್ತೀನಿ, ಊಟ ಮಾಡ್ತಾರೆ.
ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾರೆ. ಮಕ್ಕಳು ಒಂದು 6:30 ಹಂಗೆ ಎದ್ದು ಹೋಮ್ವರ್ಕ್ ಎಲ್ಲ ಬರೀಕ್ ಸ್ಟಾರ್ಟ್ ಮಾಡ್ತಾರೆ. ಚಮ್ಮಿ ಎಂತ ಮಾಡ್ತೈತಿ ಒಂದ್ಸಲ ಹೇಳು. ಅದು ಇಂಡಿಯನ್ ಡ್ರಾಯಿಂಗ್ ಮಾಡ್ತಿದ್ದೆ, ಇವಾಗಲೇ ನಿಮಗೆ ಹಿಂದೆ ತೋರಿಸ್ತೀನಿ ಅಷ್ಟೇ. ಹಿಂಗಿದೆ ಅಷ್ಟೇ, ಹಿಂದೆ ಮುಂದೆ ಹೆಂಗಿದೆ ಅಂತ ತೋರಿಸ್ತಿಲ್ಲ. ಸರ್ಪ್ರೈಸಾ? ಹಾಂ, ಓಕೆ ಓಕೆ, ಕ್ಲೋಸ್ ಮಾಡ್ಕೊಡಿ. ಸಮ ಸರ್ಪ್ರೈಸ್ ಅಂತೆಲ್ಲ ತೋರಿಸು ಮಗಳ. ಹಾಂ, ಹಿಂಗೆ ತೋರಿಸ್ತೆ. ವಾವ್, ಏನಂತ ಬರ್ತಿದ್ಯಾ? ಐ ಲವ್ ಮೈ ಇಂಡಿಯಾ. ಮಕ್ಕಳು ಇನ್ನೂ ಚಿಕ್ಕವರಲ್ವ, ಸೊ ಹಾಗಾಗಿ ಮಕ್ಕಳು ಓದುವಾಗ ನಾನು ಸ್ವಲ್ಪ ಜೊತೆಲಿ ಕೂತ್ಕೊಂಡು ಏನಾದರೂ ಡೌಟ್ ಇದ್ದರೆ ಹೇಳ್ಕೊಡ್ತೀನಿ. ದೊಡ್ಡವನು ಸ್ವಲ್ಪ ಅವ್ನ ಪಾಡಿಗೆ ಅವ್ನು ಓದ್ಕೊತಾನೆ. ಚಿಕ್ಕವಳಿಗಾದರೆ ನಾನೇ ಸ್ವಲ್ಪ ಪಕ್ಕದಲ್ಲಿ ಕೂತು ಹೇಳ್ಕೊಡ್ಬೇಕಾಗುತ್ತೆ, ಯಾಕಂದರೆ ಅವಳು ಇನ್ನೂ ಇವಾಗ ಕಲಿತಾ ಇರೋದಲ್ವ, ಹಾಗಾಗಿ. ಸೊ ಇಬ್ಬರಿಗೂ ಒಟ್ಟಾರೆ ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳ್ಕೊಡ್ತೀನಿ. ನನ್ನ ಪ್ರಕಾರ ನಮ್ಮ ಪೇರೆಂಟ್ಸ್ಗಿರೋ ಪೇಷನ್ಸ್ ಇವಾಗ ನಮಗಿಲ್ಲ ಅನಿಸುತ್ತೆ. ಪೇರೆಂಟ್ಸ್ ತುಂಬ ಪೇಷನ್ಸಲ್ಲಿ ಹೇಳ್ಕೊಟ್ರು, ಅದೇ ನಾವಿವಾಗ ನಮ್ಮ ಮಕ್ಕಳಿಗೆ ಬೈಕೊಂಡೆಲ್ಲ ಗದರಿಸ್ಕೊಂಡೆಲ್ಲ ಹೇಳ್ಕೊಡ್ತೀವಿ. ಎಷ್ಟೋ ಸಲ ನಾನು ಅನ್ಕೊತೀನಿ ಚೇಂಜ್ ಆಗಬೇಕು, ತುಂಬ ತಾಳ್ಮೆಯಿಂದ ಮಕ್ಕಳ ಜೊತೆ ಇರಬೇಕು ಅಂತ. ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗೋದಿಲ್ಲ. ಮಕ್ಕಳು ಹಿಂಗೆ ಆಟ ಪಾಠ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ನಿದ್ದೆ ಮಾಡ್ತವೆ. ಇದು ನನ್ನ ಮಕ್ಕಳದು ಡೈಲಿ ರೊಟೀನ್ ಆಗಿರುತ್ತೆ. ನಾನು ಮಕ್ಕಳನ್ನ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ಗೆ ಕಳಿಸಲ್ಲ. ಇವಾಗ ಒಂದು ವರ್ಷದಿಂದ ಕಳಿಸ್ತಾ ಇಲ್ಲ, ಮುಂಚೆ ಕಳಿಸ್ತಾ ಇದೆ. ನೆಕ್ಸ್ಟ್ ನೋಡಬೇಕು, ಮಕ್ಕಳೇನಾದ್ರು ಡಿಮಾಂಡ್ ಮಾಡಿದರೆ ಕಳಿಸೋದು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಟಿಪ್ಸನ್ನು ಶೇರ್ ಮಾಡಿಲ್ಲ, ಯಾಕಂದರೆ ನಿಮಗೆ ಟಿಪ್ಸ್ ಬೇಕೋ ಬೇಡವೋ, ಬೋರ್ ಆಗುತ್ತೋ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಏನಾದರೂ ಬೇಕು ಅನಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.